ಹಾಗಾಗಿ ICDS ಅಂತ ಅನ್ನೋದು ಒಂದು ಸುಸ್ಥಿರ ಪ್ರಗತಿ, ನಿಜವಾದ ಪ್ರಗತಿಗೆ ಅಗತ್ಯವಾಗಿರುವಂತಹ ಯೋಜನೆ ಆಗಿರುವ ಕಾರಣಕ್ಕಾಗಿ ಅತ್ಯಂತ ಅವೈಜ್ಞಾನಿಕವಾಗಿ ಹೀಗೆ ಶಾಲೆಗಳಲ್ಲೇ ಅಂಗನವಾಡಿಗಳನ್ನು ಮಾಡಿಬಿಡೋ ಅಂಥದ್ದು. ಆಮೇಲೆ ಅದೇನೋ ಕೂಸಿನ ಮನೆ ಅನ್ನುವಂತಹ ಒಂದು ಹೊಸ ಪ್ರಾಜೆಕ್ಟ್ ಬರಲಿಕ್ಕೆ ಶುರುವಾಗಿದೆ. ಆ್ಯಕ್ಚುಲಿ ಆ ಕೂಸಿನ ಮನೆ ಅಂತ ಅನ್ನೋದು ಹೊಸ ಪ್ರಾಜೆಕ್ಟ್ ಅಲ್ಲ, ಅದು ಮನ್ರೇಗಾ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕಾಯ್ದೆ ಬಂದಾಗಲೇ ಕೆಲಸ ಮಾಡುವ ಸೈಟ್ಗಳಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಬೇಕಾದಂತಹ ಶೆಲ್ಟರ್ಗಳು ಬೇಕು ಅಂತ ಇತ್ತು. ಯಾವ ಮಕ್ಕಳನ್ನು, ಅದು ತುಂಬ ಪುಟ್ಟ ಮಕ್ಕಳನ್ನು ಕೂಡ ಇಟ್ಕೊಂಡು ಕೆಲಸಕ್ಕೆ ಹೋಗಬೇಕಾದಂತಹ ಅನಿವಾರ್ಯ ಆರ್ಥಿಕ ಸ್ಥಿತಿ ಇವತ್ತು ಬಹುತೇಕ ಭಾರತದ ಎಲ್ಲ ಕಡೆ, ಗ್ರಾಮೀಣ ಕಡೆಗಂತೂ ಇರುವಂಥ ಸಂದರ್ಭದಲ್ಲಿ ನಾವು ಕೃಷಿಗಳು ಅಂತ ಏನು ಹೇಳ್ತೀವಿ ಆ ಥರದಲ್ಲಿ ಸೈಟ್ಗಳಲ್ಲಿ ಪ್ರೊವೈಡ್ ಮಾಡಬೇಕು ಅಂತ ಕಾನೂನಿನಲ್ಲಿ ಇದ್ದಿದ್ದು. ಆದರೆ ಅದನ್ನು ರೂಪಾಂತರಗೊಳಿಸಿ ಕೂಸಿನ ಮನೆ ಅಂತ ಮಾಡಿ ಅಂಗನವಾಡಿ ಸೆಂಟರ್ಗಳ ಪಕ್ಕದಲ್ಲೇ ಕೂಸಿನ ಮನೆಗಳನ್ನು ಓಪನ್ ಮಾಡೋ ಅಂಥದ್ದು, ಹೀಗೆ ಏನೇನೋ ಯಾವ IAS ಆಫೀಸರ್ ಮನಸ್ಸೊಳಗೆ ಏನು ಯೋಜನೆಗಳು ಮೂಡ್ತಾವೋ ಅವುಗಳನ್ನು ಏಕಾಏಕಿ ತಂದು ಬಿಡುವಂತಹ ಕೆಲಸಗಳು ಒಂದರ ಹಿಂದೆ ಒಂದು ನಡೀತಾ ಇರುವಾಗ ಬಹುಶಃ ಈಗ ಏನು ಶಾಲೆಗಳಲ್ಲಿ ಅಂಗನವಾಡಿಯ ಆ ವಯಸ್ಸಿನ ಮಕ್ಕಳನ್ನು ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಆಲ್ರೆಡಿ 2500ಕ್ಕೂ ಹೆಚ್ಚು ಶಾಲೆಗಳನ್ನು ತೆರೆದಿರೋ ಅಂಥದ್ದು ಮತ್ತು ಅದಕ್ಕೆ ರಿಕ್ರೂಟ್ಮೆಂಟನ್ನು ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತನ್ನುವಂತಹ ಒಂದು ಸ್ಥಿತಿ ಇದೆಯಲ್ಲ, ಇವು ಸರ್ಕಾರ ತುಂಬ ಆತುರಾತುರದ ನಿರ್ಧಾರಗಳನ್ನು ಮಾಡ್ತಾ ಇದೆ. ಸಾಧಕ ಬಾಧಕಗಳನ್ನು ಯೋಚನೆ ಮಾಡ್ತಾ ಇಲ್ಲ. ಫಲಾನುಭವಿಗಳು ಮತ್ತು ಪಾಲುದಾರರ ಜೊತೆ ಚರ್ಚೆಯನ್ನು ಮಾಡ್ತಾ ಇಲ್ಲ. ಒಂದು ಡೆಮೋಕ್ರೆಟಿಕ್ ಸೆಟಪ್ನಲ್ಲಿ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಫಲಾನುಭವಿಗಳಿಗೆ ಮುಟ್ಟಬೇಕು ಅಂತಂದರೆ ಸ್ಟೇಕ್ ಹೋಲ್ಡರ್ ಜೊತೆಗೆ ಚರ್ಚೆ ಮಾಡಬೇಕಾದಂತಹ ಅಗತ್ಯ ಇರ್ತದೆ. ಹಾಗಾಗಿ ನಮ್ಮ ಈ ಹೇಳಿಕೆಯಲ್ಲಿ 12 ಡಿಮ್ಯಾಂಡ್ಗಳನ್ನು ಇಟ್ಟಿದೆ. ಅದರ ಪ್ರಕಾರ ಅಂಗನವಾಡಿ ಕೇಂದ್ರದ ಹೆಸರನ್ನು ಪ್ರಾಥಮಿಕ ಶಿಕ್ಷಣ ಕೇಂದ್ರ ಅಂತ ಪರಿವರ್ತನೆ ಅಂಗನವಾಡಿ ಕೇಂದ್ರದ ಹೆಸರು ಪೂರ್ವ ಪ್ರಾಥಮಿಕ ಶಿಕ್ಷಣ ಕೇಂದ್ರ ಅಂತ ಪರಿವರ್ತನೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಹಾಗೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ ಪರಸ್ಪರ ಚರ್ಚೆ ಮಾಡದೇನೆ ಶಿಕ್ಷಣ ಇಲಾಖೆ ಏಕಮುಖವಾಗಿ ತಂದಿರುವ ಈ ಸುತ್ತೋಲೆಗಳಿಂದ ಆಗಿರುವ ಗೊಂದಲವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಒಂದು ಡೆಮೋಕ್ರೆಟಿಕ್ ಲೆವೆಲಲ್ಲಿ ಚರ್ಚೆ ಆಗಬೇಕು. ಅದನ್ನು ಮಾಡೋದಕ್ಕೆ ಸಾಧ್ಯ ಆಗುವ ಮತ್ತು ತಜ್ಞರ ಸಮಿತಿಯನ್ನು ನೇಮಕ ಮಾಡಬೇಕು. ಹೀಗೆ ಮಾಡಿದರೆ ಏನಾಗುತ್ತೆ, ಇದರಿಂದ ಆಗುವಂತಹ ತೊಂದರೆಗಳನ್ನು ಪರಿಹಾರ ಮಾಡೋದಕ್ಕೆ ದಾರಿಗಳು ಯಾವುದು, ಇವುಗಳನ್ನು ಮಾಡೋಕ್ಕೆ ಸಾಧ್ಯ ಆಗಬೇಕು. ಈಗಾಗಲೇ 11/6/2024 ಮತ್ತು 13/5/2024 2 ಆದೇಶಗಳೇನು ಹೊಂದಿದ್ದಾವೆ ಅವು ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯ ಆ 7 ಜಿಲ್ಲೆಗಳ ವ್ಯಾಪ್ತಿಗಳನ್ನೂ ಒಳಗೊಂಡು ಅವುಗಳನ್ನು ತಡೆ ಹಿಡಿಬೇಕು ಅಂತ ಕೇಳ್ತಾ ಇದ್ದೀವಿ. ಮತ್ತು PUCಗಿಂತ ಹೆಚ್ಚು ವಿದ್ಯಾರ್ಥಿ ಅರ್ಹತೆ ಹೊಂದಿರುವ ಟೀಚರ್ಗಳಿರುವಂತಹ ಮತ್ತು ಸರ್ಕಾರಿ ಶಾಲೆ ಆವರಣದಲ್ಲಿರುವಂತಹ ಅಂಗನವಾಡಿ ಕೇಂದ್ರಗಳನ್ನು ಮೊದಲ ಆದ್ಯತೆಯಲ್ಲಿ ಆಯ್ಕೆ ಮಾಡಿಕೊಂಡು ಈ ಪೂರ್ವ ಪ್ರಾಥಮಿಕ ಶಿಕ್ಷಣ ಕೇಂದ್ರಗಳನ್ನು ಪರಿವರ್ತನೆ ಮಾಡಬೇಕು ಅಂತ